ಒಂದು ಕಡೆ ಜೈಲು ಪಾಲಾಗಿರತಕ್ಕಂಥ ನಟ ದರ್ಶನ್ಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧವಾಗಿ 3 ತಿಂಗಳಲ್ಲಿ ಅಂದರೆ 90 ದಿನಗಳ ಕಾಲಾವಕಾಶ ಇರುತ್ತೆ. 7 ವರ್ಷಗಳ ಶಿಕ್ಷೆಯ ಅಪರಾಧ ಇರುತ್ತಲ್ಲ, ಆ 7 ವರ್ಷ ದಾಟುತ್ತಲ್ಲ, ಆ ಎಲ್ಲ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ 3 ತಿಂಗಳ ಅವಕಾಶ ಇರುತ್ತೆ. 3 ತಿಂಗಳು ಅಥವಾ 90 ದಿನಗಳು ಅದರ ಒಳಗಾಗಿ ಆರೋಪ ಪಟ್ಟಿಯನ್ನು ಸಲ್ಲಿಸಬೇಕು ಅಥವಾ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಇದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಹಾಕಬೇಕು ಅಂತೇಳಿ ರೆಡಿ ಆಗ್ತಾ ಇದ್ದಾರೆ. ಸಾಕ್ಷ್ಯಾಧಾರಗಳ ಸಂಗ್ರಹಕ್ಕೆ ಪ್ರತ್ಯೇಕ ತಂಡಗಳು ಶೋಧ ಕಾರ್ಯವನ್ನು ಮಾಡ್ತಾ ಇವೆ. ಒಂದೊಂದು ವಿಚಾರಕ್ಕೂ ಒಂದೊಂದು ಟೀಮ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಅದು ಬಹಳ ಇಂಟ್ರೆಸ್ಟಿಂಗ್ ಇದು. ಆಯಾ ಟೀಮ್ಗೆ ಒಬ್ಬರು ಇನ್ಸ್ಪೆಕ್ಟ್ರೋ, SIO ಯಾರನ್ನೂ ಅದಕ್ಕೆ ನೇಮಕ ಮಾಡಿದ್ದಾರೆ. ಅಷ್ಟೇ ಪರ್ಟಿಕ್ಯುಲರ್ ವರ್ಕ್ ಅವರು. ಅವ್ರಿಗೇನು ಒಂದು ಮೊಬೈಲ್ ಇದು ತೊಗೊಂಡು ಬನ್ನಿ ಅಂದರೆ ಅಷ್ಟೇ ಕೆಲಸ. ಡೇಟಾ ರಿಟ್ರೀವ್ ಆಗಬೇಕು ಒಂದು ಮೊಬೈಲ್ದು ಅಂದರೆ ಅದು ಅಷ್ಟೇ ಕೆಲಸ ಅವ್ರದ್ದು. ಇನ್ಯಾವುದೋ ಸಾಕ್ಷಿ CCTV ತೊಗೊಂಡು ಬನ್ನಿರಪ್ಪ, ಆ ಒಂದು ಜೀಪ್ ಹೋಗಿರೋದು, ವ್ಯಾನ್ ಹೋಗಿರೋದು, ಆಟೋ ಹೋಗಿರೋದು, ನಮ್ಗೆ CCTV ಬೇಕು. ಎಲ್ಲಿಂದ ಶುರುವಾಗಿ ಎಲ್ಲಿಂದ ಎಂಡ್ ಆಯಿತು ಅಲ್ಲಿವರೆಗೂ CCTV ತರೋದಷ್ಟೇ ನಿಮ್ಮ ಕೆಲಸ ಅಂತ ಹೇಳಿದ್ರೆ ಆ ಟೀಮ್ ಅಷ್ಟು ಕೆಲಸವನ್ನು ಮಾತ್ರ ಮಾಡುತ್ತೆ. ಆ ರೀತಿ ತುಂಬ ಆರ್ಗನೈಸ್ಡ್ ಆಗಿ ಎಲ್ಲ ಅಸೈನ್ಮೆಂಟ್ಸ್ ಅವ್ರಿಗೆ ಕೊಡಲಾಗಿದೆ. ಮತ್ತೊಂದು ಟೀಮ್ ಪೇಪರ್ ವರ್ಕ್ ಕಾರ್ಯ ಶುರು ಮಾಡಿಕೊಂಡಿದೆ. ಪೇಪರ್ ವರ್ಕ್ ಎಷ್ಟು ಪಕ್ಕಾ ಇರಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಈ ಕಲೆಕ್ಟ್ ಆಗಿರತಕ್ಕಂಥ ವಿಷಯ ಜೊತೆಗೆ ಅಲ್ಲಿ ಮೆನ್ಷನ್ ಮಾಡಬೇಕಾಗಿರ್ತಕ್ಕಂಥ ಅಂಶ ಎಲ್ಲವನ್ನೂ ಒಂದು ಕಡೆ ಬರೆದು ಚಾರ್ಜ್ ಶೀಟ್ ಇಟ್ಟು ಪಕ್ಕಾ ಸಾಕ್ಷ್ಯವನ್ನು ಇಟ್ಟುಬಿಟ್ರೆ ಪ್ಯೂರ್ಲಿ ಪಕ್ಕಾ ಮ್ಯಾಚ್ ಆಗಿಬಿಡ್ಬೇಕದು. ಅದರ ಬಗ್ಗೆ ಅದು ತಕರಾರು ತೆಗೆಯುವ ಹಾಗಿರಬಾರ್ದು ಅಂಥೇಳಿ ಪೇಪರ್ ವರ್ಕ್ ಕೂಡ ನಡೀತಾ ಇದೆ. ಇದರ ಮಧ್ಯೆ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ತನಿಖೆ ಒಂದು ಕಡೆ ಚುರುಕಾಗಿದೆ. ಇನ್ನು ಇದೀಗ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಸೇಡಿ ಟೆಕ್ನಿಕಲ್ ಸೆಲ್ನಲ್ಲಿ 17 ಮೊಬೈಲ್ಗಳ ಡೇಟಾ ರಿಟ್ರೀವ್ ಆಗಿದೆ ಅಂತ ಮಾಹಿತಿ ಇದೆ. ಸೇಡಿ ಟೆಕ್ನಿಕಲ್ ಸೆಲ್ ಇದೆಯಲ್ಲ, ಇಲ್ಲಿ 17 ಮೊಬೈಲ್ ಸಿಗೋದಲ್ಲ ವಿಷಯ. ಮೊಬೈಲಲ್ಲಿ ಯಾರೋ ಏನೋ ಟೈಪ್ ಮಾಡಿರ್ತಾನೆ, ಯಾರೋ ಒಂದು ಕಾಲ್ ಮಾಡಿರ್ತಾನೆ, ಯಾವುದೋ ಒಂದು ವಾಟ್ಸಪ್ ಮೆಸೇಜ್ ಮಾಡಿರ್ತಾನೆ, ಡಿಲೀಟ್ ಮಾಡಿಬಿಟ್ಟಿರ್ತಾನೆ ಅವನು. ಡಿಲೀಟ್ ಮಾಡಿದ್ದಾಗ ಏನು ಡಿಲೀಟ್ ಮಾಡಿದ್ದ ಅಂತ ನಮಗೆ ಮಾಹಿತಿ ಬೇಕಲ್ಲ, ಅದನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಅಂತ. ಇದರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಒಂದು 90% ಇವ್ರು ಏನೇನು ಸಂಭಾಷಣೆ ನಡೆದಿತ್ತು, ಏನು ಕಥೆ ಅಂತ ಅದರಲ್ಲಿ ನಿಮಗೆ ಪಿಕ್ಚರ್ ಸಿಕ್ಬಿಡುತ್ತೆ. ದರ್ಶನ್, ಪವಿತ್ರ, ಪವನ್, ವಿನಯ್ ಮೊಬೈಲ್ ಡೇಟಾ ರಿಟ್ರೀವ್ ಆಗಿದೆ. ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ 50ಕ್ಕಿಂತ ಹೆಚ್ಚಿನ CC ಕ್ಯಾಮರಾಗಳ ದೃಶ್ಯಾವಳಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಶೆಡ್ಗೆ ಯಾವ ಮಾರ್ಗದಿಂದ ಇವರು ಬಂದಿದ್ದರು? ಚಿತ್ರದುರ್ಗ ಪಟ್ಟಣಗೆರೆಯಿಂದ ನೋಡಿ, ಚಿತ್ರದುರ್ಗದಿಂದ ಪಟ್ಟಣಗೆರೆಯಿಂದ ಕಾಮಾಕ್ಷಿಪಾಳ್ಯದ ಸುಮನಹಳ್ಳಿ ಬ್ರಿಡ್ಜು ಇಲ್ಲಿವರೆಗೆಲ್ಲ ಬಂದು ಓಡಾಟ ಇತ್ತಲ್ಲ ಇಲ್ಲಿ, ಇದೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ ದೃಶ್ಯ ಸಮೇತ. ಪಟ್ಟಣಗೆರೆ ಶೆಡ್ನಿಂದ ಸುಮನಹಳ್ಳಿ ಮೋರಿವರೆಗೂ CCTV ಫುಟೇಜ್ ಸಂಗ್ರಹ ಮಾಡಿದ್ದಾರೆ. ಸುಮನಹಳ್ಳಿ ಮೋರಿವರೆಗೂ 25ಕ್ಕಿಂತ ಹೆಚ್ಚಿನ CCTVಗಳು ಎಲ್ಲರೂ ಪೊಲೀಸರೇ ಇಟ್ಬಿಟ್ಟಿದ್ರೆ ಇಲ್ಲ. ಯಾವುದೋ ಒಂದು ಅಂಗಡಿ ಮುಂದೆ ಒಂದು CCTV ಇರುತ್ತೆ, ಯಾರೋ ಮನೆ ಸೇಫ್ಟಿಗೆ ಹಾಕ್ಕೊಂಡಿರ್ತಾರೆ, ಯಾವುದೋ ಟ್ರಾಫಿಕಲ್ಲಿ CCTV ಇರುತ್ತೆ, ಇನ್ಯಾವುದೋ ಒಂದು ಮಾಲ್ ಮುಂದೆ ಇರುತ್ತೆ. ಈ ಥರದ್ದೆಲ್ಲ ಪಾಸ್ ಆಗ್ತಾರಲ್ಲ, ಪ್ರತಿಯೊಂದರನ್ನು ಕೂಡ ಹೋಗಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇನ್ನು ಇದೇ ಆರೋಪಿಗಳು ಯಾವ ಸಲಕರಣೆ ಬಳಸಿದ್ರು ಈ ಕೃತ್ಯಕ್ಕೆ, ಯಾವ ಥರ ಹೊಡೆದಿದ್ರು, ಬೆಲ್ಟಲ್ಲಿ ಹೊಡೆದಿದ್ರಾ, ಪೀಸಲ್ಲಿ ಹೊಡೆದಿದ್ರಾ, ರಾಡಲ್ಲಿ ಹೊಡೆದಿದ್ರಾ, ಕಾಲಲ್ಲಿ ಒದ್ದಿದ್ರಾ, ಈ ಥರದ್ದು ಏನೇನು ಇವರು ಬಳಸಿದ್ರು ಒಬ್ಬ ಮನುಷ್ಯನಿಗೆ ಹೊಡೆಯೋದಕ್ಕೆ ಮತ್ತು ಕೊಲ್ಲೋದಕ್ಕೆ, ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಕೇಸ್ ಬೇರೆ ಕೇಸ್ ಥರ ಅಲ್ಲ ಅಂತ ಕಾಣಿಸ್ತಾ ಇದೆ.